ಮಕ್ಕಳನ್ನ ಬೇರೆಯವ್ರಿಗೆ ಡಿಪೆಂಡ್ ಮಾಡಬೇಡ, ಚೆನ್ನಾಗಿ ಓದಿಸು ಅಂತ ಹೇಳ್ಬಿಟ್ರು ಸರ್ ಲಾಸ್ಟ್ಗೆ. ಹ್ಞೂ ಸರ್, ನಾನು ಲಾಸ್ಟ್ ಅದು ಹೇಳಿದ್ದು ಪ್ರಾಮಿಸ್ ಸರ್. ಕೊನೆಗೆ ನಾನು ನಂಬಿದ್ದೇವ್ರು ರಾಘವೇಂದ್ರ ಸ್ವಾಮಿ ಸರ್ ಮೀಸಲು ಕಟ್ಟಿದ್ರು ನಮ್ಮ ಅಕ್ಕವರು, ಇವ್ರ ತಾಯಿಯವರು ಅಂದರೆ ಇವ್ರ ಅಕ್ಕಡಿ ಅಲ್ಬೇಡಮ್ಮ. ಡಿಒ ಬಸ್ತಿ, ಕಟಿ ಬಸ್ತಿ, ಎಲ್ಲ ಬಸ್ತಿನ PPS ಅಂತ ಎಲ್ಲ ಆಯುರ್ವೇದದಲ್ಲಿ ನನಗೆ ಅರ್ಧ ಭಾಗ ಗೊತ್ತುಬಿಟ್ಟು ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ ನಾನೇ. ನಮ್ಮ ತಾಯಿ ಸರ್ ನಿಮ್ಮನ್ನ ನಮ್ಮ ಮನೆ ಹೋದಾಗ ಕೈ ಮುಗಿತಾರೆ, ನಿಮ್ಮನ್ನ ಅಲ್ಲಿಂದ ನಿಮ್ಮನ್ನ ನೋಡೇ ಇಲ್ಲ, ಆ ಡಾಕ್ಟರ್ ಯಾರ ಪುಣ್ಯಾತ್ಮ 100 ವರ್ಷ ಆಯುಷ್ ಇರಲಿ ಅಂತಾರೆ. ಹ್ಞೂ ಸರ್, ಖಂಡಿತ ಹೇಳು ಸರ್. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಇವತ್ತು ಶ್ರೀನಿವಾಸಯ್ಯ ಸರ್ ಅಂತ. ಅವ್ರಿಗಿದ್ದಿದ್ದು ಸಮಸ್ಯೆ ಬಂದು ಸಿಕ್ಕಾಪಟ್ಟೆ ಸೊಂಟ ನೋವು, ಅದನ್ನು ಡಿಜೆನರೇಟಿವ್ ಡಿಸೀಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಕ್ಕೆ ಡಿಸ್ಕ್ಗಳು ಸವಿತಾ ಇರತಕ್ಕಂಥ ಒಂದು ಕಾಯಿಲೆ ಇದು. ಅದರಿಂದ ಎಷ್ಟೊಂದು ಸಿಂಪ್ಟಮ್ಯಾಟಿಕಲಿ ಅವ್ರಿಗೆ ಎಷ್ಟು ಸಿವಿಯರ್ ಪೇಯ್ನ್ ಇತ್ತು, ಅದು ಎಷ್ಟು ಕಷ್ಟ ಅನುಭವಿಸಿದ್ರು ಅನ್ನೋದನ್ನು ನಾನು ಅವ್ರ ಹತ್ರ ಕೇಳೋಣ. ಮತ್ತು ಜೊತೆಗೆ ಅವ್ರಿಗೆ ಈ ಸಿವಿಯರ್ ಗ್ಯಾಸ್ಟ್ರಿಟ್ಟು ಮತ್ತು ಐಟಿಸ್ ಹರ್ನಿಯಾನ ಒಂದು ಸಿಂಪ್ಟಮ್, ಅದಕ್ಕೆ ಆಪ್ರೇಷನ್ ಎಲ್ಲ ಹೇಳಿದರು. ಅದೆಲ್ಲ ಇವಾಗ ಎಷ್ಟು ಸಿಂಪ್ಟಮ್ಸ್ಗೆ ಬೆಟರ್ ಆಗಿದೆ ಅನ್ನೋದನ್ನು ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋದವರು ಆಲ್ಮೋಸ್ಟ್ ಒಂದು 6 months ಬ್ಯಾಕು. ಅವಾಗ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ವಿ. ಸ್ಲೋಲಿ ಬೆಟರ್ ಆಗಿ ಆಲ್ಮೋಸ್ಟ್ 80% ಪೇಯ್ನ್ ಬೆಟರ್ ಆಗಿತ್ತು. ನಿನ್ನೆ ಮತ್ತೆ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟಿದ್ದಾರೆ, ವೆಯ್ಟ್ ಜಾಸ್ತಿ ಎತ್ಬಿಟ್ಟು 15 kg ವೆಯ್ಟ್ ಎತ್ತಿ, ಅದರಿಂದ ಇವತ್ತು ಬಂದಿದ್ದರು. ಸೊ ಅವರ ಒಂದು ಅನುಭವನ ಅವರ ಒಂದು ಮಾತಲ್ಲೇ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಕೊರಟಗೆರೆ ತಾಲೂಕು ನಾವು ಮಾಡ್ತೀವಿ ವ್ಯವಸಾಯನ ಸರ್. ಹಿಂಗೆ ನಮಗೆ ಇದು ಸೊಂಟದಲ್ಲಿ ನೋವು, ಫಸ್ಟ್ ಸ್ಟಾರ್ಟಿಂಗ್ ಸೊಂಟದಲ್ಲಿ ನೋವು ಕಾಣಿಸ್ಕೊಂತು. ಅದಂಗೆ ಕಾಲಕ್ರಮೇಣ ನಂಗೆ ಬ್ಯಾಕ್ ಪೇನ್ ಬಂತು, ಇಲ್ಲಿ ಕುತ್ತಿಗೆ ಹತ್ರ ನೋವು ಬಂದು ಅಲ್ಲಿ ಇಲ್ಲಿ ತೋರಿಸ್ತಲೇ ಇದ್ವಿ. ಆಯುರ್ವೇದಿಕಲ್ಲಿ 1 ತಿಂಗಳು ಅಡ್ಮಿಟ್ ಆಗಿದೆ ಸರ್. 1 ತಿಂಗಳು ಅಡ್ಮಿಟ್ ಆಗಿದ್ದೆ. ಕಾಲೂರಿ ಮೈನು, ತಲೆ ಎಲ್ಲ ಕೂದಲೆಲ್ಲ ಉದ್ರೋಗ್ತಿತ್ತು, ಕಣ್ಣೆಲ್ಲ ಒಳಿಕೊಟ್ಟು ಸರ್ ನನ್ನ ಮಕ್ಕ ನೋಡೋಕೆ ಆಗ್ತಿರ್ಲಿಲ್ಲ. ಫುಲ್ ಬ್ಲಾಕ್ ಆಗ್ಬಿಟ್ಟಿತ್ತು. ಫುಲ್ ಬ್ಲಾಕ್ ಅಂದ್ರೆ ಈ ಕಾಗೆ ಕಲರ್ ಬರ್ತೈತಲ್ಲ ಆ ತರ ಆಗ್ಬಿಟ್ಟಿತ್ತು. ಅಲರ್ಜಿ ಬೇರೆ ಇತ್ತು. ನಾನು ಯಾವ ಮಾತ್ರೆ ತಗೊಂಡ್ರು ಅಲರ್ಜಿನೇ. ಊಟ ಒಂದೇ ತಿನ್ಬೇಕಾಗಿದ್ದು ನಾನು, ಯಾವುದು ಅಂತಂದ್ರೆ ಇದು ಕ್ಯಾರೆಟ್ ಸಾಂಬಾರು, ಬೇಳೆ ಸಾಂಬಾರು, ಇಷ್ಟೇ 2 ನಾನು ತಿಂತಿದ್ದು. ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಈ 2 ಸಾಂಬಾರು ನನ್ನ ಜೀವನ. 9 ತಿಂಗಳಲ್ಲಿ ನಾನು ನಿದ್ದೆನೇ ಹೋಗಿಲ್ಲ ಸರ್. ಆ ಪೇಯ್ನು ಇದು ಬೇಡ. ನಮ್ಮ ಎತ್ತಿರ ತಾಯಿ ನನ್ನ ಹತ್ರ ಬಂದ್ಬಿಟ್ಟು 5 ಜನ ಅಣ್ಣ ತಮ್ಮಂದ್ರು, 5 ಜನ ಅಣ್ಣ ತಮ್ಮಂದ್ರಲ್ಲಿ ಹೊಂದ್ಕೊಂಡು ಕಳ್ಸ್ಕೊಂತ ಐತೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕೊಂಡೋದ್ರು. ಕೇಳಿ ಸರ್, ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ. ಅವಾಗ ಕತೆ ಆಗೋಯ್ತು ಅಂತಂದ್ರು. ಏನ್ ಕೊಟ್ರು ಆಪೋಸಿಟ್ ಆಗೋದು. ದಾಳಂಬಿ ಜ್ಯೂಸ್ ಕೊಟ್ರು ಕಾಲೂರಿ ಇನ್ನ ರೈಸ್ ಆಗ್ಬಿಡೋದು ಸರ್. ಎಣ್ಣೆ ಹಚ್ಚಿ 1.5 ವರ್ಷ ಆಯ್ತು ತಲೆಗೆ ಎಣ್ಣೆ ಹಚ್ಬಿಟ್ಟು. ಅವ್ರು ಡೈಲಿ ಎಣ್ಣೆ ಮಸಾಜ್ ಸ್ನಾನ ಮಾಡೋರು. ಅದಕ್ಕೆ ಮುಂಚೆ ಎಣ್ಣೆ ಹಚ್ಬಿಟ್ರೆ ಇದ್ದಿದ್ದು ವೈರಿ ತರ. ಎಲ್ಲಾದ್ರೂ ಇಟ್ಬಿಟ್ನೋ ಎಣ್ಣೆ, ಎಲ್ಲಿ ಜ್ಯೂಸ್ ಕೊಟ್ಬಿಟ್ನೋ, ಏನ್ ತಿನ್ಬಿಟ್ರು ಪಾಪ, ಏನ್ ಯಾಕನ ಅಡ್ಗೆ ಮಾಡಿಟ್ಬಿಟ್ನೋ ಅನ್ನಷ್ಟು. ನಾನು ಇವಾಗ ಡಾಕ್ಟರ್ ಹೇಳ್ತಾರೆ ಎಲ್ಲ ತರಕಾರಿ ಕೊಡ್ರಿ ಅಂತ. ಬೀಟ್ರೋಟ್ ಪಲ್ಯ ಏನಾದ್ರು ಕೊಟ್ಬಿಟ್ರೆ ಊಟಕ್ಕೆ ಇದ್ದಿದ್ದು ನಿಷ್ಠರ ಹಂಗಾಗತ್ ಸರ್ ಅವ್ರಿಗೆ. ಸರ್ ಊಟದಲ್ಲಿ ಏನು ತಿಂದ್ರು ನನಗೆ ಎಲ್ಲ ರಿವರ್ಸ್ ಆಗೋದು. ತಿರ್ಗಾ ಆಮೇಲಿಂದ ನಂದು ಜೀವನ ಬೇಡ, ಆ ಬೇರೆ ಶತ್ರುಗೂ ಬೇಡ ನನ್ನ ಇದು ಸರ್. ನಿದ್ದೆನೂ ಹೋಗಿಲ್ಲ 9 ತಿಂಗಳು. ಕಾಲು ಉರಿ ಅಂದ್ರೆ ಬೆಂಕಿಯಲ್ಲಿ ಇಕ್ತಿದೆ ನೀವು ಸರ್. ತಣ್ಣೀರು ಹಾಕ್ಬಿಟ್ರೆ ಉರಿ ಇನ್ನೂ ಜಾಸ್ತಿ ಆಗೋದು. ತಿಂಗಳು ಸ್ನಾನ ಮಾಡ್ಲೇಬೇಕು. ಅವತ್ತು ನೈಟ್ ಎಲ್ಲ ಬಾಬೆ ಬಿಡ್ಕೊಳಂಗ ಆಗೋದು. ಏನ್ ಮಾಡ್ತೀರಾ? ತಿರ್ಗಾ ಸರ್ ಇಡೀ ಕರ್ನಾಟಕ ಎಲ್ಲ, ದಾವಣಗೆರೆ, ತುಮಕೂರಲ್ಲಿ ಆಯುರ್ವೇದಿಕಲ್ಲಿ 1 ತಿಂಗಳು ಅಡ್ಮಿಟ್ ಆದೆ. 2 ಸತ ಗ್ಯಾಪ್ ಬಿಟ್ಟು ಅದೇನೋ ಗ್ರೀವ ಬಸ್ತಿ, ಕಟಿ ಬಸ್ತಿ, ಎಲ್ಲ ಬಸ್ತಿನ PPS ಅಂತ ಎಲ್ಲ ಆಯುರ್ವೇದದಲ್ಲಿ ನನಗೆ ಅರ್ಧ ಭಾಗ ಗೊತ್ತುಬಿಟ್ಟೆ. ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ ನಾನೇ. ಹಳೆ ಪೇಷಂಟ್ ಹೊಸ ಡಾಕ್ಟರ್ ಆದರೆ ಎಲ್ಲ ಹೇಳ್ಬಿಡ್ತೀನಿ. ಬೇಕು ಅಂದ್ರೆ ಎಲ್ಲ ಟ್ರೀಟ್ಮೆಂಟ್ ತಗೋಬಿಟ್ಟೆ. ಎಲ್ಲ ಪಂಚಕರ್ಮದ್ದು ಏನೈತೆ ಎಲ್ಲ ಮಾಡ್ಬಿಟ್ರು. ಎಲ್ಲ ಕರ್ಮಗಳು ಮುಗಿಸ್ಕೊಂಡು ಕೊನೆಗೆ ನಾನು ಸತ್ಯ ಹೇಳ್ತಾ ಇದ್ದೀನಿ ಸರ್. ನಾನು ಬದುಕಿ ಇಷ್ಟೇ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿಗೆ ಹೇಳ್ಬಿಟ್ಟಿದೆ ಸರ್. ಕೇಳ್ರಿ, ಮಕ್ಕಳನ್ನ ಬೇರೆಯವ್ರಿಗೆ ಡಿಪೆಂಡ್ ಮಾಡಬೇಡ, ಚೆನ್ನಾಗಿ ಓದಿಸು ಅಂತ ಹೇಳ್ಬಿಟ್ರು ಸರ್ ಲಾಸ್ಟ್ಗೆ. ಹ್ಞೂ ಸರ್, ನಾನು ಲಾಸ್ಟ್ ಅದೇ ಹೇಳಿದ್ದು ಪ್ರಾಮಿಸ್ ಸರ್. ಕೊನೆಗೆ ನಾನು ನಂಬಿದ್ದೇವ್ರು ರಾಘವೇಂದ್ರ ಸ್ವಾಮಿ ಸರ್ ಮೀಸಲು ಕಟ್ಟಿದ್ರು ನಮ್ಮ ಅಕ್ಕವರು, ಇವ್ರ ತಾಯಿಯವರು ಅಂದ್ರೆ ಇವ್ರ ಅಕ್ಕಡಿ ಅಲ್ಬೇಡಮ್ಮ ಮೀಸಲು ಕಟ್ಟಿದ್ರು ಸರ್. ಅದು ಹೆಂಗ್ ಬಂದ್ರು ಅದು ಅನ್ಕತೆ ನನ್ನ ದಿವಾನ್ ಹತ್ರ ಬಂದು ಮೊಬೈಲ್ ನೋಡ್ತಾ ಇದ್ರು. ಡಾಕ್ಟರ್ ರಾಕೇಶ್ ಅಂತ ವೀಲ್ ಹಾಸ್ಪಿಟ್ಲ್ ಅಂತಂದ್ರೆ, ನೋಡಿ ನಿನ್ನ ಸಮಸ್ಯೆ ಇರೋದು ಇಲ್ಲೇ, ಇಲ್ಲಿಗೆ ಹೋಗಿ ಬರ ಅಂತಂದ್ರು ಸರ್. ಅಲ್ಲಿ ಅವತ್ತು ನನ್ನ ಹತ್ರ ದುಡ್ಡಿಲ್ಲ ಸರ್. ಎಲ್ಲ ಮುಗಿಸ್ಕೊಬಿಡ್ತೀನಿ. 5 ಲಕ್ಷ ಖರ್ಚು ಮಾಡಿದ್ದೀನಿ ಸರ್. ಎಷ್ಟು ಅಂತ ಖರ್ಚು ಮಾಡೋಣ? 5 ಲಕ್ಷ ಖರ್ಚು ಮಾಡಿದ್ದೆ ಸರ್. ಅಲ್ಲಿಗೆ ಮೈಸೂರು ಅಂದ್ರೆ ಮೈಸೂರು ಕಾರಲ್ಲೇ ಹೋಗ್ಬೇಕು. ಕಾರಲ್ಲೇ ಹೋಗ್ಬೇಕು ಸರ್. ಇಲ್ಲಿ ಬಂದಾಗಲೂ 3 ಸತಿ ಕಾರಲ್ಲೇ ಬಂದಿರೋದು ಸರ್.
ಕಾರಲ್ಲಿ. ಈಗ ಬಸ್ಸಲ್ಲೇ ಓಡಾಡ್ತಾ ಇದ್ದೀನಿ ಬಿಡಿ, ಬೇರೆ ಕಡೆ ಓಡಾಡ್ತಾ ಇದ್ದೀನಿ ಬಸ್ಸಲ್ಲಿ. ಈಗ ಫಂಕ್ಷನ್ಗಳಿಗೆಲ್ಲ ಹೋಗಿ ಬರ್ತಾ ಇದ್ದೀನಿ, ಆ ತೊಂದರೆ ಇಲ್ಲ. ಮೊದ್ಲು ಮಲಗಿದ್ದೆ ಸರ್, 9 ತಿಂಗಳು ಮಲಗಿದ್ದೆ ಸರ್. ಈಗ ನನ್ನ ಮಗಳು ವಸತಿ ನಿಮ್ಮನ್ನ ನೋಡ್ಬೇಕು ಅಂತ ಬಂದು ತೋರಿಸ್ಕೊಂಡು ಹೋದೆ. ಅವಳು ನಾನು ಬಿಟ್ಟು ಕದಲ್ತಿರ್ಲಿಲ್ಲ. ಮಗಳು ಎಷ್ಟು ಸ್ಟ್ಯಾಂಡರ್ಡ್ ಓದ್ತಾವಳೆ, ನಿಮ್ಮನ್ನ ನೋಡ್ಬೇಕು ಅಂದ್ರೆ ಇದಕ್ಕೆ ವಸತಿ ನಾನು ಇಲ್ಲಿ ಬಂದಾಗ ನಿಮ್ಮನ್ನ ತೋರಿಸ್ಕೊಂಡು ಹೋದೆ. ಆ ಥರ ಪೊಸಿಷನ್ ಇತ್ತು. ನಾನು ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ಹಿಡ್ಕೊಂಡು ಹೋಗ್ಬೇಕಾಯ್ತು ಮಗಳು ಮತ್ತೆ ನನ್ನ ಹೆಂಡತಿ. ಅಂದ್ರೆ ಆ ಪೊಸಿಷನ್ ಇದೆ ಸರ್. ಅಂದ್ರೆ ಅಷ್ಟೊಂದು ಪೇಯ್ನು ಅಷ್ಟೊಂದು ಸರ್. ಅಲ್ಲಾಡ್ತಿದ್ದೆ ಸರ್, ನಾನು ಶೇಕ್ ಆಡ್ತಿದ್ದೆ, ಹಿಂಗೆ ಅಲ್ಲಾಡ್ತಿದ್ದೆ. ಮೂಳೆ ಡಾಕ್ಟರ್ ಹತ್ರ ಹೋಗಿ, ನರಡ್ ಡಾಕ್ಟರ್ ಹತ್ರ ಹೋಗಿ, ನರಡ್ ಡಾಕ್ಟರ್ಗೆ 15 ಇಂಜೆಕ್ಷನ್ ಬರೆದ್ರು. ಅದೇನು ನೀರು ಬಿನ್ನು ಅವೆಲ್ಲ ಮಾತ್ರೆ ಕೊಟ್ಟರು. ಈಗ ಅವೆಲ್ಲ ಹೇಳ್ಬಿಟ್ರೆ ನಾನು ಡೀಟೇಲ್ಸ್ ಎಲ್ಲ ಹೇಳ್ಬಿಡ್ತೀನಿ, ಅದು ನಾನು ತಗೊಂಡಿರೋವೆಲ್ಲ. ಅಷ್ಟು ಇದಿತ್ತು. ನಾನು ಮಾರ್ಚ್ ತಿಂಗಳಲ್ಲಿ ಅದು ಹೆಂಗೆ ಬಂದ ಸರ್, ನನ್ನ ಫ್ರೆಂಡು ಏನಂದರೆ ಹೆಂಗೋ ದುಡ್ಡು ಸಹಾಯ ಮಾಡಿದ್ರು, ಬಂದಿಲ್ಲ, ಅಡ್ಮಿಟ್ ಆದೆ. ನಾವು ಫಸ್ಟ್ ಸಚಿನ್ ಸರ್ ನೋಡಿದ್ರು, ಹೋಗ್ಬಿಟ್ಟು ತಿರ್ಗಿ ಆಮೇಲಿಂದ ಒಂದು ವಾರಕ್ಕೆ ಬಂದ್ಬಿಟ್ಟೆ. ನಂಗೆ ನೋವು ತಟ್ಕೊಳಕ್ಕಾಗಲಿಲ್ಲ. ಬಂದು ಅರಿತಕಿ ಪೌಡ್ರು ನೀವು ಹೇಳಿದ್ರಲ್ಲ, ಅದು ತಗೊಂಡ್ಮೇಲೆ ನನಗೆ ಮೋಷನ್ ಜಾಸ್ತಿ ಆಗೋಯ್ತು. ಯಾಕೆ ತಿರ್ಗಿ ಆಮೇಲಿಂದ ಅಂತ ಹೇಳ್ಬಿಟ್ಟು ಜಾಸ್ತಿ ಸುಸ್ತಾಗೋದೆ. ಬಂದ್ಬಿಟ್ಟು ಸರ್ ನಾನು ಅಡ್ಮಿಟ್ ಮಾಡ್ಕೊಳ್ಳಿ ಸರ್ ಅಂತ ಡೈರೆಕ್ಟಾಗಿ ಹೇಳಿದೆ. ನೀವು ಅದು ಯಾವುದೋ ಪೇಷಂಟ್ ಮಂಜುಶ್ರೀ ಪೇಷಂಟ್ ಇತ್ತಲ್ಲ, ಆ ಮೂಮೆಂಟಲ್ಲಿ ನಾನು ಇದಾಗಿದ್ದು, ನಾನು ಅಡ್ಮಿಟ್ ಆಗಿದ್ದು ಮಾರ್ಚ್ ತಿಂಗಳಲ್ಲಿ. ಆ ಮೂಮೆಂಟಲ್ಲಿ ಬಂದು ಇದು ಮಾಡಿದೆ ಸರ್. ತಿರ್ಗಾ ಅಡ್ಮಿಟ್ ಆಗಿ ತಿರ್ಗಾ 7 ದಿವಸ ಆದಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಅವಾಗ ಒಂದು ಸ್ವಲ್ಪ ಭರವಸೆ ಬಂತು, ಸುಮ್ಮನೆ ಓಡಾಡಂಗಾದೆ. ತಿರ್ಗಾ ಆಮೇಲೆ 3ನೇ ವಿಸಿಟ್ಗೆ ಹೋಗಿ ಬಂದೆ. ಅವತ್ತೇ ಟೆಸ್ಟ್ ಮಾಡೋಣ ಅಂತ 70 ಕಿಲೋಮೀಟರ್ ನಾನು ಗಾಡಿ ಹೊಡಿಲೇಬೇಕಾಯ್ತು. ನನಗೆ ಯಾರು ಹೆಲ್ಪಿಂಗ್ ಇರಲಿಲ್ಲ. 70 ಕಿಲೋಮೀಟರ್ ಗಾಡಿ ಹೊಡೆದೆ, ಏನು ಬರಲಿಲ್ಲ. ಅಲ್ಲ ಸರ್, 2 ವೀಲರ್ ಬೈಕು 70 ಕಿಲೋಮೀಟರ್ ಥರ್ಡ್ ವಿಸಿಟ್ ಆಗೋದ್ಮೇಲೆ ಹೋದ್ಮೇಲೆ ಊರಲ್ಲಿ. ಇಲ್ಲಾಂದ್ರೆ ಜೀವನ ನಡೆಯಲ್ಲ ನಂದು. ಅದು ಯಾಕಂದ್ರೆ ನಮ್ಮ ಜೀವನ ನಡೆಯಲ್ಲ, ಮಕ್ಕಳು ಓದ್ಸಕ್ಕೂ ಆಗಲ್ಲ, ಇಲ್ಲಾಂದ್ರೆ ನಮ್ಮ ಹೊಟ್ಟೆಗೆ ನಡೆಯೋದು ಇಲ್ಲ. ನಾನು ಗಾಡಿ ಓಡಿಸ್ಲೇಬೇಕು. ಇದರಿಂದ ನಾನು ಇದು ಮಾಡ್ಕೊಂಡೆ. ತಿರ್ಗಿ ಆಮೇಲಿಂದ ನೀವೇನೇನು ಪತ್ತೆ ಹೇಳಿದ್ರು ಆ ಪತ್ತೆ ಎಲ್ಲ ಹೋದೆ ಸರ್. ಇವತ್ತು ಏನು ಅಂದ್ರೆ ನೀವ್ ಹೇಳಿರೋ ಡಯಟ್ ಏನ್ ಹೇಳ್ತಿದ್ರೆ ಕಾಫಿ ಟೀ ನಮ್ಮ ಮನೆಯಲ್ಲಿ ಯಾರು 8-10 ವರ್ಷದಿಂದ ಯಾರು ಕುಡಿತಾ ಇಲ್ಲ. ನನ್ನ ಮಕ್ಳಿಗೆ ಇವಾಗ ನನ್ನ ಮಗನ್ಗೆ 18 ವರ್ಷದಿಂದ ನಾನು ಕಾಫಿ ಟೀ ಏನು ಬಳಕೆ ಮಾಡಿಲ್ಲ ಸರ್. ಈ ಗೋಧಿದು ಚಪಾತಿದು ನಾನು ಏನು ಬೇಕರಿ ಐಟಮ್ಸ್ ಕೆಲವು ಹೆಸರುಗಳು ನಮ್ಗೂ ತರೋದು ಇಲ್ಲ ನಮ್ಮ ಮನೆಗೆ. ಮನೇಲಿ ಮಾಡ್ಕೊಡ್ತಾರೆ. ಇನ್ನೊಂದು ಆವಾಗಲೇ 3 ವರ್ಷ ಆಯ್ತು ನಾವು ಸಾಲ್ಟ್ ಚೇಂಜ್ ಮಾಡಿ ಮತ್ತೆ ಎಣ್ಣೆ ಚೇಂಜ್ ಮಾಡಿ ಗಾಣದ ಎಣ್ಣೆನೇ ತತ್ತೀವಿ, ತಿಂತೀವಿ. ನಮ್ಗೆ ಬಡತನೇ ಇರ್ಬೋದು, ಯಾಕಂದ್ರೆ ಆರೋಗ್ಯ ಮುಖ್ಯ ಅಲ್ವಾ ಸರ್. 4 ವರ್ಷದಿಂದ ಗಾಣದ ಎಣ್ಣೆನೆ ಸರ್. ಕಡಲೆ ಬೀಜ 13 kg ತರ್ತಾರೆ, ಮಿಲ್ಗೆ ಹಾಕ್ಸ್ಕೊ ಬರ್ತಾರೆ. 3 kg 3.5 kg ಎಣ್ಣೆ ಬರ್ತೈತೆ. ಒಂದು 3 ತಿಂಗಳು 4 ತಿಂಗಳು ಆರಾಮಾಗಿ ನಾನು ಬಳಸ್ಕೊಂತೀನಿ ಸರ್. ತುಪ್ಪ ಬಳಸ್ತೀವಿ. ನಮ್ಮ ತಾಯಿ ಸರ್ ನಿಮ್ಮನ್ನ ನಾನು ಮನೆ ಹೋದಾಗ ಕೈ ಮುಗಿತಾರೆ. ನಿಮ್ಮನ್ನ ಅಲ್ಲಿಂದ ನಿಮ್ಮನ್ನ ನೋಡೇ ಇಲ್ಲ. ಆ ಡಾಕ್ಟರ್ ಯಾರೋ ಪುಣ್ಯಾತ್ಮ 100 ವರ್ಷ ಆಯುಷ್ ಇರ್ಲಿ ಅಂತಾರೆ. ಹ್ಞೂ ಸರ್, ಖಂಡಿತವಾಗ್ಲು ಸರ್. ಉಳ್ಕೊಬಿಟ್ಟಪ್ಪ ಅಂತಂತಾರೆ. ನಮ್ಗೆ ದೇವ್ರ ರೂಪದಲ್ಲಿ ಬಂದ್ರಿ. ಈಗ ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಓಕೆ ಸರ್, ಅದು ಒಂಥರ ಹೆಂಗಿದೆ ಸರ್, ಅದು ಆ ಥರ ಅಂದರೆ ಹತ್ರ ಹೋಗಿ ಸಾವು ನೋಡಿ ವಾಪಸ್ ಬಂದಾಗ ಸರಿ ಸರ್. ಅದು ನನಗೆ ಪುನರ್ಜನ್ಮ ಅಂತ ನನ್ಗೆ ಹೆಸರು ಇಟ್ಬಿಟ್ಟವ್ರೆ. ನಮ್ಮ ಅಣ್ಣನೇ ಅಂದ್ರೆ ನಮ್ಮ ಬ್ರದರ್, ದೊಡ್ಡ ಬ್ರದರ್, ನಿನ್ಗೆ 2ನೇ ಜನ್ಮ ಬಂದ್ಬಿಡ್ತಾವ ಅಂತಂದ್ರೆ. ಓಡಾಡ್ದಂಗೆ ಬೆಡ್ ರೆಸ್ಟ್ ಆಗೋದ್ರು. ಸರ್ ಬೇಜಾನ್ ಜನ ಬಂದು ನೋಡ್ಕೊಂಡು ಹೋದ್ರು. ಆಗಲ್ಲ ಇವ್ರ ಕತೆ ಆಗೋಯ್ತು ಅಂತ ಬೇಜಾನ್ ಜನ ನೋಡೋದ್ರು. ಈಗ ನಮ್ಮ ಪಕ್ಕದಲ್ಲಿ ಒಂದು 5-6 ಜನ ನಮ್ಮ ಕೂಲಿ ಬರ್ತಿದ್ರಲ್ಲ, ಅವ್ರು ಬಂದು ಪಾಪ ಹಣ್ಣು ಎಲ್ಲ ಕೊಟ್ಟು ನೋಡ್ಕೊಂಡು ಹೋದ್ರು. ಆ ಪರಿಸ್ಥಿತಿಯಲ್ಲಿ ಇದ್ದವನು ನನಗೆ ಇವತ್ತು ಈಗ ಚೆನ್ನಾಗಿ ಓಡಾಡ್ದೆ. ಹಳ್ಳಿ ಎಲ್ಲ ಸುತ್ತಾ ಇದ್ದೀನಿ. ಈಗ ಚೆನ್ನಾಗೇ ಇದ್ವಿ. ಎಲ್ಲರೂ ಏನೋ ಅಂತಿದ್ರು ಅಂತಾರೆ. ಈಗ ಎಲ್ಲರೂ ಸಾವು ಬಯಸಿದಾಗ ನಮ್ಗೆ ಅದು ಜಾಸ್ತಿ ಇದಾಗ್ತೈತೆ, ಆಯ್ತು ಜಾಸ್ತಿ ಆಗ್ತೈತೆ ನಂಗೆ. ಹೌದು, ಗೊತ್ತಾಗ್ತಾ ಇದೆ. ನಮ್ ಕೆಲ್ಸಕ್ಕೆ ಬರೋ ಆಳ್ಗಳಿಗೆ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನೈಟ್ 12 ಗಂಟೆಗೆ ಬಂದ್ರು ಇವ್ರು 2,000-3,000 ಕೊಟ್ಬಿಡ್ತಾರೆ. ಚೆನ್ನಾಗಿದ್ರೆ ತೀರಿಸ್ತಾರೆ. ಆ ಪೊಸಿಷನ್ ಅಲ್ಲಿ ನಾವು ನಮ್ಗ ಪರಿಸ್ಥಿತಿ ಬಂದ್ರೆ ಯಾರು ಕೊಡ್ತಾರೆ ಅಂತ ಹೇಳಿ ತುಂಬಾ ಸರ್ ಅವ್ರು ಕೂಲಿ ಮಾಡೋರು ಬಂದು ನನ್ನ ಹತ್ರ ದುಡ್ಡಿಕ್ಕವ್ರೆ ಸರ್. 5,000 ಸಾವಿರ ದುಡ್ಡು ತಂದವ್ರೆ. ಫಸ್ಟ್ ತೋರ್ಸ್ಕೋ ಸ್ವಾಮಿ ನೀನು ಅಂತ ಮೊನ್ನೆ ಸರ್. ಈಗ ನೋಡ ಅವ್ರು ಖುಷಿ ಆಗ್ತೈತಿ. ಈಗ ಚೆನ್ನಾಗಿದ್ಯಪ್ಪ, ಚೆನ್ನಾಗಿರ್ಲಿ, ದೇವ್ರು ನಿಮ್ಗೆ ಚೆನ್ನಾಗಿರ್ಲಿ, ನಮಗೆ ಖುಷಿ ಆಗ್ತಿದೆ ಸರ್. ಸರ್ ನಮಗೆ ಖುಷಿ ಅಂದ್ರೆ ನಿಮ್ಮಿಂದ ನಮಗೂ ಖುಷಿ ಸರ್. ನಾವು ಈಗ ನಾನು ಮಂತ್ರಾಲಯಕ್ಕೆ ನಮ್ಮ ಮನೆಯಲ್ಲಿ ಮೀಸಲು ಕಟ್ಟಿರ್ಬೋದು, ಆ ದೇವ್ರದಲ್ಲಿ ನಿಮ್ಮನ್ನು ತೋರಿಸ್ಕೊಟ್ಟೆ ಸರ್. ನಮ್ಗೆ ಅಷ್ಟಂತೂ ಹೇಳ್ಬಲ್ಲೆ ಸರ್. ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಇಲ್ಲ, ಫಿಸಿಷಿಯನ್, ಈ ಬೋನ್ ಸ್ಪೆಷಲಿಸ್ಟ್, ಸರ್ಜನ್ ಅಂತಾರಲ್ಲ ಸರ್. MG ರೋಡಲ್ಲಿ ಅವ್ರ ಹೆಸರು ಹೇಳ್ಬಾರ್ದು ನೀವು, ಯಾಕೆಂದ್ರೆ ನಿಮ್ಮ ಹಾಸ್ಪಿಟಲ್ ಹೆಸರು ಹೇಳ್ಬಾರ್ದು. ಅವ್ರದ್ದು 2,500 ಬರೀ ಕನ್ಸಲ್ಟೇಷನ್ ಫೀಸ್, ಬರೀ 6 ಜನಕ್ಕೆ ಮಾತ್ರ ಕೊಡೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ನಮ್ಮ ಬ್ರದರ್ ತಗೊಂಡಿದ್ದು. ನಾನು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಹೆಂಗಸರು ಅದೇನೋ ನನಗೆ ಬುದ್ಧಿ ಕೊಟ್ಟಿದ್ದು. ಇಲ್ಲ ಡಾಕ್ಟರ್ ಇಲ್ಲ ಹತ್ರನೇ ಹೋಗ್ಬಿಟ್ಟು ರಾಕೇಶ್ ಡಾಕ್ಟರ್ನ ತೋರಿಸ್ಕೊಬರ್ತೀನಿ ಅಂತಂದೆ. ಸಚಿನ್ ಡಾಕ್ಟರ್ ಸಿಕ್ಕಿದ್ರು, ಅವರು ಚೆನ್ನಾಗಿ ನೋಡ್ತಾರೆ, ಇಲ್ಲ ಅನ್ನಲ್ಲ. ನೋಡಿದ್ರು ಪಾಪ, ರಿಪೋರ್ಟ್ ಅದೇ MRI ಎಲ್ಲ ನೋಡಿದ್ರು. ಬಾಡಿ ಡಿಜನರೇಟ್ ಆಗಿಬಿಟ್ಟೈತಪ್ಪ ನಿಂದು ಅಂತ. ಬಟ್ಟೆ ಹಿಂಡ್ತಾರಲ್ಲ ಆ ಥರ ಆಗ್ಬಿಟ್ಟೈತೆ, ಆಗ್ಬಿಟ್ಟೈತೆ.
ನಿಂದೆಲ್ಲ ಕವರ್ ಆಗ್ತೈತೆ, ಎದುರ್ಕೋಬೇಡ, ನಿನ್ ಮನುಷ್ಯ ಆತಿ ಅಂತ ಭರವಸೆ ಕೊಟ್ರು. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಡಾಕ್ಟ್ರು ಅಂದ್ರೆ ಅಫಿಷಿಯಲ್ ಮೇಂಟೈನ್ ಮಾಡ್ತಿರ್ತಾರೆ. ಕೆಲವು ಹಳ್ಳಿ ಜನಗಳ ಹತ್ರ ಈ ತರ ತುಂಬಾ ಮನಸ್ಸು ಬಿಚ್ಚಿ ಅವ್ರಿಗೆ ಅರ್ಥ ಆಗೋ ತರ ಹೇಳಲ್ಲ ಸರ್. ಏನೋ ಟೈಮು ಮೇಂಟೈನ್ ಮಾಡ್ತಿರ್ತಾರೆ, ಆತಾತ್ರವಾಗಿ ಕಳಿಸ್ತಿರ್ತಾರೆ, ನೋಡ್ತಾರೆ. ಈ ತರ ಓಪನ್ ಆಗಿ ಏನಾಗಿದೆ ಏನು ಡೀಟೇಲ್ಸ್ ಕೊಡಲ್ಲ ಸರ್. ಯಾಕಂದ್ರೆ ಕೇಸ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಟ್ರೀಟ್ಮೆಂಟ್ ಹೆಂಗ್ ಕೊಡಕ್ ಬರುತ್ತೆ ಸರ್? ನಿಮ್ದು ಇನ್ನೊಂದು ಟ್ರೀಟ್ಮೆಂಟ್ ಏನು ಅಂತ ನಾನು ಕಣ್ಣು ಕಾಣಿಸ್ತಿರ್ಲಿಲ್ಲ. ಮೇನ್ ಇದೊಂದು ನಿಮ್ಗೆ ರೀಸನ್ ಹೇಳ್ತೀನಿ ನೋಡ್ರಿ. ಡಿಜನರೇಟ್ ಆದ್ರೆ ಕಣ್ಣು ಕಾಣಿಸಲ್ಲ ಅಂತ ನನಗೆ ಯಾರೋ ಹೇಳಿದ್ರು. ಕಣ್ಣು ನಾನು ಕಾಣಿಸ್ತಿರ್ಲಿಲ್ಲ. ಈಗ ಚಿಕ್ಕ ಅಕ್ಷರ ನಾನು ಸಮೇತ ಓದ್ತೀನಿ, ದೊಡ್ಡ ಅಕ್ಷರ ಸಮೇತ ಓದ್ತೀನಿ. ನೀವು ಯಾವ ಎರಡು ಇವು ಕೊಟ್ಟಿದ್ದೀರಾ, ಡ್ರಾಪ್ಸ್ 3 ಅದು ಕೊಟ್ಟಿದ್ದೀರಾ. ನನ್ಗೆ ಒಂದೇ ತಿಂಗಳು ಹೇಳಿದ್ದು, ಒಂದು ತಿಂಗಳಿಗೆ ನಂಗೆ ಕಣ್ಣು ಕಾಣಿಸ್ತೈತೆ. ಇನ್ನೊಂದು ಸರ್, ನಾನು ಏರ್ ಶಾಪ್ ಹೋಗಿದ್ರೆ ಅಣ್ಣ ನೀನ್ ಏನೋ ಸರ್ ಬೇಜಾರು ಮಾಡ್ಕೋಬೇಡ್ರಿ, ನಾನು ಹೇಳ್ತಾ ಇದ್ದೀನಿ. ಏರ್ ಶಾಪ್ ಹೋಗಿದ್ರೆ ಏನಂದ್ರು ಗೊತ್ತಾ, ಅಣ್ಣ ನೀನ್ ಬೇಜಾರು ಮಾಡ್ಕೋಬೇಡ, ಕಿದ್ವಾಗಿ ಹೋಗಿ ಒಂದ್ಸತಿ ಟೆಸ್ಟ್ ಮಾಡಿಸ್ತೀಯ ಅಂತಂದ್ರು. ಅಂದ್ರೆ ಅದು ಯಾವ ಮಟ್ಟಕ್ಕೆ ಹೋಗೈತೆ ನೋಡ್ರಿ, ಅಂದ್ರೆ ಕ್ಯಾನ್ಸರ್ ಐತೇನೋ ಅನ್ನೋ ಮಟ್ಟಕ್ಕೆ ಆ ತರ ಏನೇನೋ ಒಂದು ಸೃಷ್ಟಿ ಮಾಡ್ತಾ ಇರ್ತೀವಿ ಜನ. ನಮ್ಗೆ ಆ ಬೇಜಾರಾಗಿ ನಮ್ ಜೀವನ ಬೇಡಪ್ಪ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ಬಿಡ್ತೈತಿ. ಎಲ್ಲಿಗೋದ್ರು ಎಲ್ಲ ಒಂದು ಇದನ್ನೇ ಪಾಸಿಟಿವ್ ಪಾಸಿಟಿವ್ ಯಾರು ತಗೊಳೋದೇ ಇಲ್ಲ, ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ. ಅದು ಮಾತ್ರ ಬೇಜಾರಾಗ್ತಾ ಇರ್ತೈತೆ. ಬಂದ್ ಮನೆ ಸುಮ್ಮನೆ ಕೂತ್ಕೊಳ್ಳೋದು, ಯಾಕೆ ಈ ತರ ಆಯ್ತು, ನಾನು ಯಾರಿಗ ಅನ್ಯಾಯ ಮಾಡಿದ್ದೆ, ಏನು ಇದು ಏನೇನೋ ನಾವು ಹಳ್ಳಿ ಜನ ನಾವು ಇದ್ ಮಾಡ್ತಾ ಇರ್ತೀವಿ. ನಾವೆಲ್ಲ ಕರೆಕ್ಟ್ ಆಗಿ ಇದ್ದೀವಲ್ಲ, ಏನಾಯ್ತು ಎತ್ತಾಯ್ತು ಅಂತ ನಾವು ಈ ತರ ಯೋಚನೆ ಮಾಡ್ತಾ ಇರ್ತೀವಿ. ನಿಮ್ಮ ದೇಹದ ಇದೇನು ಡಿಜನರೇಷನ್ ಸವಕಳಿ ಏನ್ ಸವಕಳಿ ಆಗ್ತಿತ್ತು, ಡಿಸ್ಕ್ಗಳು ಸವಕಳಿ ಆಗ್ತಿತ್ತು, ಆಮೇಲೆ ಮಸಲ್ಸ್ ಸವಕಳಿ ಆಗ್ತಿತ್ತು ಸರ್. ಈಗ ಮೂಳೆ ಕಾಣಿಸ್ತಿತ್ತು ಸರ್, ಅಂಟ್ಕೊಬಿಟ್ಟಿತ್ತು. ಇಲ್ಲಿ ಬಂದ ಎಷ್ಟು ಕೆಜಿ ಇದ್ರಿ? 43 ಸರ್. ಈಗ ಇದಾಯ್ತು ನೋಡಿ, ಇದರಲ್ಲಿ 43 ಐತೆ. ಫಸ್ಟ್ ವಿಸಿಟ್ ಅಲ್ಲಿ ನೋಡ್ಬೇಕು ಅಂದ್ರೆ 43 ಇದೆ ನೋಡಿ. ಇವತ್ತು 53 ಇದ್ದೀನಿ. 10 ಕೆಜಿ ಅಂದ್ರೆ ಊಟ ಮಾಡೋದು ಸ್ವಲ್ಪ ಚೆನ್ನಾಗಿ. ನೀವೇನೇನು ಹೇಳಿದ್ರು ಊಟಗಳು, ತರಕಾರಿಗಳು ಚೆನ್ನಾಗಿ ತಗೊಳ್ರಿ. ನಿಮ್ಗೆ ಮೇನ್ ಮಾಂಸಖಂಡ ದಪ್ಪ ಆಗಬೇಕು ಸರ್. ಮುಂಚೆ ಕ್ಯಾರೆಟ್ ತಗೊಂಡ್ರು ಕೂಡ ನೀವು ಕ್ಯಾರೆಟ್ ಮತ್ತೆ ಇನ್ನೊಂದು ಕ್ಯಾರೆಟ್ ಉಳ್ಳಿಕಾಯಿ ಬೇಳೆ ಸರ್, ಇವೆರಡು ಬಿಟ್ರೆ ಬೇರೆ ಏನ್ ತಗೊಂಡ್ರೆ. ಎಷ್ಟು ವರ್ಷ ಇದ್ರಿ, ಎಷ್ಟು ತಿಂಗಳಿದ್ರಿ? 1 ವರ್ಷ ಇದ್ದೆ ಸರ್. 1 ವರ್ಷ ಕಂಟಿನ್ಯೂಸ್ ಬರೀ ಅಷ್ಟೇನೆ? ಅಷ್ಟೇ. ಇಲ್ಲಿಗೆ ಬಂದೋದ್ಮೇಲೆ ಬೇರೆ ಆಹಾರ ನಿಮ್ಗೆ ಹೆಂಗ್ ಸೆಟ್ ಆಗ್ತಾ ಹೋಯ್ತು ಸರ್? ಸ್ಟೆಪ್ ಬೈ ಸ್ಟೆಪ್ ಅಂತಂದ್ರೆ ನಾನು ಬಂದಾಗ ಅಡ್ಮಿಟ್ ಆದ್ನಲ್ಲ, 7 ದಿವಸ ಆದ್ಮೇಲೆ ನನ್ಗೆ ಬಾಯಿ ಕೆಟ್ಟೋಗ್ಬಿಟ್ಟಿತ್ತು. ನಾನು ಹೇಳ್ದೆ ನಮ್ಮ ಹೆಂಗಸರಿಗೆ, ಡಾಕ್ಟರ್ಗೆ ಹೇಳ್ಬೇಡ, ನಾನು ಇವತ್ತು ಹೋಟ್ಲಾಗ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಬಿಟ್ಟೆ. ಯಾಕಂದ್ರೆ ನಾನು ಅಷ್ಟು ಏನೂ ಆಗ್ಲಿಲ್ಲ ಸರ್. ಚಿತ್ರಾನ್ನ ತಿಂತಿರ್ಲಿಲ್ಲ ಸರ್, ನೀವು ನಂಬ್ತೀರಾ? ಕಡಲೆ ಬೀಜ ತಿಂದ್ರೆ ನನ್ಗೆ ಆಗಲ್ಲ. ಈಗ ನೆನೆಸ್ಬಿಟ್ಟು ಒಂದೊಂದು ಇಡೀ ಕಡಲೆ ಬೀಜ ಕೊಡ್ತಾರೆ. ಈಗ ಕಡಲೆ ಬೀಜ ಡಯಟ್ ಕೊಡ್ತಾರೆ ನನಗೆ ಬಾದಾಮಿ ಆಗಲ್ಲ. ನಿಮ್ ಪೇಷಂಟ್ ಯಾರೋ ನಮ್ಗೊಬ್ರು ಹೇಳಿದ್ರು, ನಾನು ನಿಮ್ಮ ಹತ್ರ ಹೇಳಿಲ್ಲ ಅದನ್ನ. ಬಾದಾಮಿ ತಿಂದ್ರೆ ನನಗೆ ಲೂಸ್ ಮೋಷನ್ ಆಗ್ತೈತಿ. ಅದು ಹೀಟು, ಅದು ಬಾದಾಮಿ ಶೇಂಗಾ ಬೀಜ ನೆನೆಸ್ಬಿಟ್ಟು ಅದು ತಿಂತೀನಿ, ಅದು ವರ್ಕೌಟ್ ಆಯ್ತು. ಅದು ಚೆನ್ನಾಗಿದೆ. ನಾವು ಯೂಶಲಿ ಡಯಟ್ ಅಲ್ಲಿ ಬಾದಾಮಿ, ವಾಲ್ನಟ್ ಅಥವಾ ಶೇಂಗಾ ಬೀಜ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ವಿ. ಶೇಂಗಾ ಬೀಜನೂ ಒಳ್ಳೇದು, ಬಡವರ ಬಾದಾಮಿ ಸರ್. ಅದು ಬಾದಾಮಿ ಏನು ಫೀಚರ್ಸ್ ಇರುತ್ತೆ, ಎಲ್ಲ ಫೀಚರ್ಸ್ ಇದ್ರಲ್ಲಿ ಇರುತ್ತೆ ಸರ್. ಹಿಂಗ್ ಮಾತಾಡಕ್ ನನ್ ಕೈಲಿ ಆಗ್ತಿರ್ಲಿಲ್ಲ ಸರ್. ಸುನೀತಾ ಮೇಡಮ್, ಅನಿತಾ ಮೇಡಮ್ ಇದ್ರು, ಬಂದು ಮಲ್ಟಿ ವಿಟಮಿನ್ ಇದಾಕಿದ್ರು ನನಗೆ, ಏನೋ ಡ್ರಿಪ್ ಹಾಕಿದ್ರು ಅಂತ ಉಸಿರಾಟಕ್ಕೆ ಬರೋದು. ಇವತ್ತೊಂದು ಗಂಟೆ ಬೇಕು ಅಂದ್ರೆ ಕೂತ್ಕೊಂತೀನಿ, ದಿವಸ ಎಲ್ಲ ಕೂತ್ಕೊಂತೀನಿ. ನಾನು ಫಸ್ಟ್ ವಿಸಿಟ್ ಬಂದಾಗ ಹಿಂಗ್ ಮನೆ ಕಂಡೆ ಇದ್ದಿದ್ದು. ನಾನು ಅಲ್ಲಿ ಗಲಾಟೆ ಮಾಡಿದೆ, ಯಾಕೆಂದ್ರೆ ನಮ್ಮಂತ ಸೀರಿಯಸ್ ಪೇಷಂಟ್ ನೀವು ಮೊದಲು ಬಿಡ್ರಿ ಅಂತ. ತಿರ್ಗಾ ಯಾರೋ ಮ್ಯಾನೇಜರ್ ಇದಾರಲ್ಲ, ಅವರು ಚಿಕ್ಕದಾಗಿದಾರಲ್ಲ, ಆ ಮ್ಯಾನೇಜರ್ ಪಾಪ ನಮ್ಗೆ ಹೆಲ್ಪ್ ಮಾಡಿದ್ರು. ಇಲ್ಲ, ನಿಮ್ಗೆ ಮುಖ್ಯವಾಗಿ ಇದೇನಾಗ್ತಿತ್ತು ಅಂತಂದ್ರೆ, ಅದು ಕಂಪ್ಲೀಟ್ ಬಾಡಿಯ ಇಮ್ಯುನಿಟಿ ಡಿಫೆಕ್ಟ್ ಆಗ್ಬಿಟ್ಟು ಅಲ್ಲಿಂದ ಎಲ್ಲ ನಿಮ್ಮ ದೇಹದ ಇಮ್ಯುನಿಟಿನೇ ನಿಮ್ಮ ಒಂದೊಂದು ಪಾರ್ಟ್, ಒಂದೊಂದು ವಿಷಯನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದು ಸ್ಟಾರ್ಟಿಂಗ್ ಬಂದು ಡೈಜೆಷನ್ ಇಶ್ಯೂ ಇಂದ. ಡೈಜೆಷನ್ ಅಲ್ಲೇ ಈಗ ಸರ್ವರೋಗಕ್ಕೂ ಮೂಲ ಇದು. ಬಟ್ ನಿಮಗೆ ಬೇರೆ ಆಯುರ್ವೇದ ಹಾಸ್ಪಿಟಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಬಟ್ ಆದ್ರೂ ಕೂಡ ಅದು ಸಮ ಸೆಟ್ ಆಗಿಲ್ಲ. ಅದೇ ಹರಿಯಗಳಿಗೆ ಬರಬೇಕು. ಸರ್, ಈಗ ನನ್ನ ಬಾಡಿಯಲ್ಲಿ ಏನೇನು ಕಡಿಮೆ ಆಗಿತ್ತು ಅದೆಲ್ಲ ನಿಮ್ಮ ಇದ್ರಲ್ಲಿ ಬ್ಲಡ್ ಚೆಕಪ್ ಅಲ್ಲಿ ಬರ್ತೈತಲ್ಲ ಸರ್, ಅದನ್ನ ನೋಡ್ಕೊಂಡು ಕೊಡ್ತಿರಲ್ಲ. ಅವ್ರು ಹಂಗಲ್ಲ, ನನಗೆ ಏನ್ ಏರ್ ಫಾಲ್ಸ್ ಆಗ್ತಿದ್ಯಾ ಸರ್? ನಾವು ಪೇಷಂಟ್ಸ್ ಕೆಲವರು ಬ್ಲಡ್ ಟೆಸ್ಟ್ ಸುಮ್ಮನೆ ಕಾಸ್ಟ್ ಅದು ಅಂತಾರೆ. ನಾವು ಪೇಷಂಟ್ ಏನ್ ಹೇಳಿದ್ರು ಕಂಪಲ್ಸರಿ ಬ್ಲಡ್ ಟೆಸ್ಟ್ ಬೇಕೇ ಬೇಕು. ಯಾಕಂದ್ರೆ ಪೇಷಂಟಿಗೆ ಪ್ರೂಫ್ ತೋರಿಸ್ಬೇಕು ನಾವು. ಮತ್ತೆ ನಮಗೆ ಕಾಯಿಲೆ ಬಗ್ಗೆ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಪೇಷಂಟ್ನ ಸರ್ ಮುಖ ನೋಡಿದಾಗ ಬರೋದು ಒಂದು ಬ್ಲಡ್ ಲೆವೆಲ್ ಅಲ್ಲಿ ಏನಿರುತ್ತೆ ಅನ್ನೋದು ಒಂದು ಅರ್ಥ ಆಗ್ಬೇಕು ನಮಗೆ. ಅದಕ್ಕೋಸ್ಕರ ಇದನ್ನ ಮಾಡಿದಾಗ ನಿಮಗೆ ಒಂದು ಲೆಡ್ ಜಾಸ್ತಿ ಇತ್ತಲ್ವಾ, ಅದೇನೇ ನಿಮಗೆ ಕಲ್ಪ್ರಿಟ್ ಅವಾಗ ಆಗಿದ್ದು. ನೋಡಿ 120 10 ಇರಬೇಕು. ಅದನ್ನ ಕ್ಲೀನ್ ಮಾಡಿದ್ವಿ ನೋಡಿ ಸರ್. ಅದೊಂದು ಡ್ರಾಪ್ಸ್ ಬಗ್ಗೆ ಹೇಳಿದ್ರಲ್ಲ, ಕಣ್ಣು ಇದಾಯ್ತು. ಸರ್ವರೋಗಕ್ಕೂ ಕಾಯಿಲೆ ಅದೇನೆ, ಲೆಡ್, ಈ ಹೆವಿ ಮೆಟಲ್, ಅವನ್ನ ಟಾಕ್ಸಿಕ್ ಮೆಟಲ್ಸ್ ಅಂತಾನೆ ಕರೀತಾರೆ. ಬಾಡಿಯಿಂದ ಆ ಟಾಕ್ಸಿಕ್ ಮೆಟಲ್ಸ್, ವಿಷ ಅಂಶಗಳು ಅವೆಲ್ಲ ಬಾಡಿಯಿಂದ ಆಚೆ ಹೋಯ್ತು ಅಂತಂದ್ರೆ ಅವಾಗ ಬಾಡಿ ನ್ಯಾಚುರಲ್ ಆಗಿರುತ್ತೆ, ಭಗವಂತ ಕೊಟ್ಟಿರೋ ರೀತಿ ಇರುತ್ತೆ. ನಾವು ಯಾವ್ದೋ ರೂಪದಲ್ಲಿ ಹೋಗ್ಬಿಟ್ಟಿರುತ್ತೆ, ಅಂದ್ರೆ ಊಟದಲ್ಲೋ ನೀರಲ್ಲಿ ಹೋಗ್ಬಿಟ್ಟಿರುತ್ತೆ, ಸೇರ್ಕೊಂಡ್ಬಿಟ್ಟು ನಮ್ಮ ಬಾಡಿನ ಟಾಕ್ಸಿಕ್ ತರ ಮಾಡ್ಬಿಟ್ಟಿರುತ್ತೆ. ಸೊ ಅದನ್ನ ಮತ್ತೆ ನಾವು ಆಚೆ ಹಾಕಿದ್ರೆ ಬಾಡಿ ನ್ಯಾಚುರಲ್ ಆಗಿ ಹಂಗೆ ಇರುತ್ತೆ.
ಅದೇ ತರ ನಿಮ್ ನ್ಯಾಚುರಲ್ ಬಾಡಿನೇ ನಿಮ್ದು ನೋಡಿ. ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿರೋದು, ಹಳ್ಳಿನಲ್ಲಿ ಕೆಲಸ ಮಾಡಿರೋದು ಆಯ್ತಾ, ನಿಮ್ಮಷ್ಟು ಕೆಲಸ ಯಾರು ಮಾಡಿರಲ್ಲ, ಅದೆಲ್ಲ ಅಷ್ಟು ಅಷ್ಟು ಸ್ಟ್ರಾಂಗ್ ಬಾಡಿ. ಇದ್ಯಾವುದೋ ಕೆಲವು ಅಂಶಗಳು ಒಳಗಡೆ ಹೋಗಿರೋದ್ರಿಂದ ಹಂಗಾಗಿತ್ತು. ಇವಾಗ ಅದೆಲ್ಲ ಆಚೆ ಹೋಯ್ತು. ಸೊ ಇವಾಗ ನಿಮ್ ಅದೇ ನ್ಯಾಚುರಲ್. 10 ವರ್ಷದ ಮುಂಚೆ ನಿಮ್ ಬಾಡಿ ಹೆಂಗಿತ್ತು ಸರ್? 10 ವರ್ಷದ ಹಿಂದೆ ಅಂತಂದ್ರೆ ನಾನು 56 kg ಇದ್ದೆ. 56 kg ನೀವು ಯಾವಾಗ ತೂಕ ಹಾಕಿದ್ರು ನಾನು 10 ವರ್ಷ ನಾನು ತೂಕ ಹಾಕೊಂಡಿದ್ದೀನಿ. 10 ವರ್ಷ 56 ಇರ್ತಿದ್ದೆ. ನೀವು 43 ಇಳಿದಿದ್ದೆ ಯಾವಾಗ ಅಂತಂದ್ರೆ ನನಗೆ ನಿದ್ದೆ ಇಲ್ದಂಗೆ ಆಯ್ತಲ್ಲ, ಆಯುರ್ವೇದದಲ್ಲಿ ನಾನು ಅಡ್ಮಿಟ್ ಆದ್ನಲ್ಲ, ಆ ಮೂಮೆಂಟ್ ಅಲ್ಲಿ ತುಂಬಾ ಬೇದಿ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನಗೆ. ಆ ಡ್ರಾಪ್ಸ್ ಕೊಟ್ವಲ್ಲ, ಆ ಡ್ರಾಪ್ಸ್ ನಮ್ಮ ಡಾಕ್ಟರ್ ಶ್ರುತಿ ಮೇಡಮ್ ಇವಾಗ ಇದ್ರಲ್ಲ ಮೇಡಮ್, ಅವರೇ ಯೂಶಲಿ ಇದನ್ನ ಮಾಡೋದು. ಅದ್ರ ಹೆಸರೇ ಮಿರಾಕಲ್ MMS, ಮಿರಾಕಲ್ ಮಿನರಲ್ ಸಪ್ಲಿಮೆಂಟೇಶನ್ ಅಂತ. ಅಂದ್ರೆ ಅದೊಂದು ಮಿರಾಕಲ್ ಆಗಿ ಬಾಡಿನ ಒಂಥರ ಚೇಂಜ್ ಮಾಡುತ್ತೆ ಅಂತ ಅದೇ ಹೆಸರಿಟ್ಟಿದೆ. ಬಟ್ ಅದ ತರ. ಸೊ ನಿಮಗೆ ಇವಾಗ ಅಲರ್ಜಿ ಕಡಿಮೆ ಆಗಿದೆ ಸರ್? ಅಲರ್ಜಿ ಕಡಿಮೆ ಆಗಿದೆ, ಏರ್ ಫಾಲ್ಸ್ ಕಡಿಮೆ ಆಗಿದೆ, ಬಾಡಿ ಎಲ್ಲ ಜೋಮ್ ಇತ್ತು ಅದು ಕಡಿಮೆ ಆಗಿದೆ, ಹಿಂಗ್ ಅಲ್ಲಾಡ್ತಿದ್ದೆ ಅದನ್ನು ಕಡಿಮೆ ಆಗಿದೆ. ತಿರ್ಗಿ ಆಮೇಲಿಂದ ಕಣ್ ಕಾಣಿಸ್ತಿರ್ಲಿಲ್ಲ ಮೇನು, ಎಲ್ಲ ಒಂಥರ ವಕ್ರವಾಗಿ ಕಾಣಿಸೋದು, ದೂರದ್ದು ಕಾಣಿಸ್ತಿರ್ಲಿಲ್ಲ, ಹತ್ರದ್ದು ಕಾಣಿಸ್ತಿರ್ಲಿಲ್ಲ, ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಐತೆ. ಇನ್ನೊಂದು ಊಟ ಮೇನು, ನಾನು ಏನ್ ಊಟ ತಿಂದ್ರು ಜೀರ್ಣ ಮಾಡ್ಕೊಂತ ಇದ್ದೆ. ಇವಾಗ ಎಲ್ಲ ಆಮೇಲೆ ಐಟಸ್ ಅದ ಬಗ್ಗೆ ಸ್ವಲ್ಪ ಹೇಳಿ, ಅದು ಯಾವ ತರ ಇದ್ ಮಾಡಿ ನೀವ್ ಹೇಳ್ತಿರಲ್ಲ ಅವಾಗ. ಸರ್ ಅವ್ರಿಗೆ ಮುದ್ದೆ ಉಂಡ್ರು ನಂಗೆ ಹೊಟ್ಟೆ ಟೈಟ್ನೆಸ್ ಅನ್ನೋರು. ನಾವು ಆಯುರ್ವೇದದಲ್ಲಿ ಇದು ಫಸ್ಟ್ ಎಕ್ಸ್ಪೆಲ್ಯೂರ್ ಆಗಿತ್ತಲ್ವಾ, ಸ್ವಲ್ಪ ಅದು ಗಾಯ ತರ ಇನ್ಫೆಕ್ಷನ್ ಇರುತ್ತೆ ಒಳಗಡೆ, ಒಂದ್ಸಲ ಎಂಡೋಸ್ಕೋಪಿ ಮಾಡಿಸ್ರಿ ಅಂದ್ರು. ಮತ್ತೆ ಎಂಡೋಸ್ಕೋಪಿ ಮಾಡಿಸಿದಾಗ ಇದು ಥರ್ಡ್ ಟೈಪ್ ಅರಣಿ ಅಂತ ಬಂತು. ಆ ರಿಪೋರ್ಟ್ ವಾಟ್ಸ್ಆಪ್ ಹಾಕಿದ್ವಿ ಅವ್ರು ಡಾಕ್ಟರ್ಗೆ. ಅದ್ ನೋಡ್ಬಿಟ್ಟು ಮಾಡ್ರನ್ ಸರ್ಜರಿ ಮಾಡಿಸ್ರಿ ಅರ್ಜೆಂಟ್ ಸರ್. ಅರ್ಜೆಂಟ್ ಅಂದ್ರೆ ಸಾಯಂಕಾಲಕ್ಕೆ ಮಾಡಿಸ್ಬಿಡ್ಬೇಕು ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ನಾನು ಹೇಳ್ದೆ ದೇವ್ರಿದ್ದಂಗೆ ಆಗಿರ್ಲಿ, ಮನುಷ್ಯ ಹುಟ್ಟಿದ್ಮೇಲೆ ಸಾಯ್ಬೇಕು, ನಡಿ ಆಚೆ ಕಡಿಕೆ ಅಂತಂದೆ. ನನ್ನ ಮಿಂಗ್ಸನ್ ಎಷ್ಟು ಅಂತ ನೋಡೋಣ ಸರ್, ಎಷ್ಟು ಅಂತ ಇದು ಮಾಡೋಣ. ಈಗ ಡಾಕ್ಟರ್ ಆ ತರ ಹೇಳಿದ್ರು ಅಂದ್ರೆ ಒಳಗಡೆ ಸಮಸ್ಯೆ ಇರೋದಕ್ಕಲ್ವಾ ಅಂತ ನಾನು ನಿಮ್ಮ ಹತ್ರ ಡೌಟ್ ಕ್ಲಿಯರ್ ಮಾಡೋಣ ಅಂತ ಈ ಸಲ ಫೈಲ್ ತಗೊಂಡ್ಬಂದಿದ್ದೀನಿ. ಅದು ಬೇರೆ ಡಾಕ್ಟರ್, ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಹೇಳಿದ್ರು, ಅದು ಏನ್ ಫಾಲ್ಟ್ ಇಲ್ಲ, ಬಿಕ್ಕಕ್ಕೆ ಬರ್ತೈತೆ ಅಷ್ಟೇ, ಒಂಥರ ತೇಗ್ ಬರ್ತೈತೆ, ತೇಗಲ್ ಬರ್ತೈತೆ ಅದಷ್ಟೇ. ನನ್ನ ಮೈಲ್ಡ್ ಈಗ ಅದೇನ್ ತೊಂದರೆ ಇಲ್ಲ. ಅದು ಇನ್ನೊಂದ್ಸರಿ ಅದು ಓವರ್ ಅಸಿಡಿಟಿ ಆಗ್ಬಿಟ್ಟು ಆಗುತ್ತದ ಏಟಸ್ ಹರ್ನಿ ಅನ್ನೋದು. ಅದು ಸುತ್ತಮುತ್ತ ಎಲ್ಲ ವೀಕ್ ಆಗುತ್ತೆ. ಅದು ಲೋ ಆಸಿಡ್ pH ಅಂತ ಕರಿತೀವಿ ಅದನ್ನ. ಅದು ಹಂಗಾದಾಗ ಆಗುತ್ತೆ. ಅದನ್ನ ನಾವು ನಾರ್ಮಲ್ ಮಾಡೋದಕ್ಕೆ ನಾವು ಏನು ಈಗ ಪಥ್ಯ ಕೊಟ್ಟಿದ್ವಲ್ಲ, ಪಥ್ಯದಲ್ಲಿ ಪ್ಲಸ್ ಮೆಡಿಸಿನ್ ಆ ರೀತಿ ಪೌಡರ್ ಅದೆಲ್ಲ ಕೊಟ್ಟು ಇದು ಮಾಡಿರೋದ್ರಿಂದ ಅವಾಗ ಅದು pH ನಾರ್ಮಲ್ ಆಗುತ್ತೆ. ಅಂದ್ರೆ ಲೈಕ್ pH ನಾರ್ಮಲ್ ಅಂದ್ರೆ ಸ್ಟಮಕ್ಗೆ ಎಷ್ಟು pH ಇರಬೇಕು ಅಷ್ಟು pH ಬರುತ್ತೆ. ಅಷ್ಟು ಬಂದಾಗ ನಾವು ಇಟ್ ಇಸ್ ಗುಡ್. ಅಂದ್ರೆ ಇವಾಗ ಬೇಕಾದ್ರೆ ಇನ್ನೊಂದ್ಸರಿ ಎಂಡೋಸ್ಕೋಪಿ ಮಾಡಿಸೋ ಅವಶ್ಯಕತೆ ಇಲ್ಲ. ಬಟ್ ಇದನ್ನ ಚೆಕ್ ಮಾಡೋಣಪ್ಪ, ಯಾಕಂದ್ರೆ ತುಂಬಾ ಕಷ್ಟ. ಅದು ಬಹಳ ಕ್ಯಾಮ್ರಾ ಹಾಕಿ ಸರಿ ಮಾಡಿಸಿದ್ರು ಕೂಡ ಅದು ಮುಂಚೆ ಎಷ್ಟಿತ್ತು, ಇವಾಗ ಅದಕ್ಕಿಂತ ಒಂದು 3/4 ಭಾಗ ವಾಸಿ ಆಗಿರುತ್ತೆ. ಸರ್ ಈಗ ನನಗೆ ಗೊತ್ತಾಗ್ತದೆ ಸರ್, ಬಾಡಿಯಲ್ಲಿ ಅದೇನೋ ಸ್ವೀಟ್ ತಿಂದ್ಬಿಟ್ರೆ ಹೊಟ್ಟೆ ಎಲ್ಲ ಹಿಂಗಾಗ್ಬಿಡೋದು, ನನಗೆ ಮುಂಚೆ ಹಿಂಗಾಗ್ಬಿಡೋದು. ಈಗ ನಿಮ್ದು ನಾನು ಸಿಟ್ರಿಕ್ ಅಂಶ ತಗೊಂಡ್ರೆ ಆಗ್ತೈತೆ, ಒಂದ್ 2 ಅವರ್ ಇರ್ತೈತೆ ಅಂದ್ರೆ ಅಲ್ಲಿ ನನ್ನ ಕಂಟ್ರೋಲ್ ಬರ್ತೈತೆ ಅಂತ ಅರ್ಥ. ನನಗೆ ಗೊತ್ತಾಗ್ತೈತಲ್ಲ ನಮ್ಮ ಬಾಡಿಯಲ್ಲಿಗೆ. ಈಗಲೂ ಒಂದ್ ಸ್ವಲ್ಪ ಟೈಟ್ ಆಗ್ತೈತೆ. ಮೊದಲು ಫುಲ್ ಟೈಟ್ ಇರೋದು ಒಂದು 8 ಅವರ್ 10 ಅವರ್ ಇರೋದು, ಈಗ ಬರ್ತಾ 3 ಅವರ್ ಬಂದಿದೆ. ಹಂಗೆ ನಾನು ಯೂಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅದು ಇಲ್ಲ ಅಂತಂದ್ರೆ ನಮ್ಮ ಫೇಸ್ ಸ್ಕಿನ್ ಗ್ಲೋ ಆಗಲ್ಲ, ಮತ್ತೆ ಏರು ಇದಾಗಲ್ಲ ಅಂತ ನೀವ್ ಹೇಳಿದ್ರಲ್ಲ ಯಾವ್ದೋ ವಿಡಿಯೋದಲ್ಲಿ ನಾನು ಕೇಳಿಸ್ಕೊಂಡಿದ್ದೆ. ಇದರಿಂದ ನಾನೇನ್ ಮಾಡ್ತಾ ಇದ್ದೀನಿ, ತಗೊಂತಾ ಇದ್ದೀನಿ. ನಮ್ದು ಕೂದಲೆಲ್ಲ ಉದುರೋಗಿತ್ತು, ಈ ಕೂದಲು ಬಂತು. ಆಗ ಹಂಗೆ ಏನಾದ್ರು ಒಂದ್ರಿಂದ ಒಂದು ಬರ್ತಲೇ ಇರ್ತೈತೆ ಸರ್. ಈಗ ಬಿಡಿ, ಈಗ ಅದ್ರದ್ದು ಇದೆ, ಈಗ ಚೆನ್ನಾಗೈತೆ, ಮ್ಯಾಜಿಕ್ ಆಗೈತೆ ಅಂತ ಅವ್ರು ಹೇಳ್ತಾರೆ. ಆಯ್ತು ಸರ್, ವಾಸಿ ಆಯ್ತು ಸರ್. ನನಗೆ ಭರವಸೆ ಕೊಟ್ರಿ, ಬದುಕಲ್ಲಿ ಭರವಸೆ ಬಂತು ಸರ್ ನನಗೆ. ಆಕ್ಚುಲಿ ಅದಕ್ಕೆ ನಿಮ್ ವಿಡಿಯೋ ಮಾಡೋಣ ಅನ್ಕೊಂಡು, ಯಾಕಂದ್ರೆ ಈ ಫಸ್ಟ್ ಗೆ ಬಂದಾಗ ನೋಡಿದ್ದೆ ಸರ್. ಫಸ್ಟ್ ಗೆ ಬಂದಾಗ ಮಾರ್ಚ್ ತಿಂಗಳಲ್ಲಿ ನೋಡ್ರಿ ವಿಡಿಯೋ ಮಾಡಿದ್ರು. ಇವರು ಯಾರು ಇಲ್ಲಿ ಇದ್ ಮಾಡ್ತಿದ್ರಲ್ಲ, ಅದೇ ಇದೇ ಕೊಡ್ತಾರೆ, ಎಕ್ಸರ್ಸೈಸ್ ಕೊಡ್ತಿರಲ್ಲ, ಫಿಸಿಯೋಥೆರಪಿಸ್ಟ್ ಅವರು ನಂದು ವಿಡಿಯೋ ಮಾಡಿದ್ರು. ಅವಾಗ ನನ್ನ ಕೈಲಿ ಆಗ್ತಿರ್ಲಿಲ್ಲ, ಹಿಂಗ್ ತಟಾಡ್ಕೊಂಡು ಬರ್ತಿದ್ವಿ ಬರ್ಬೇಕಾದ್ರೆ. ನಾವು ಕೂಡ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಬೇರೆ ಏನಾದ್ರು ಸಮಸ್ಯೆ ಇದೆಯಾ ಅವ್ರಿಗೆ, ಅಂದ್ರೆ ಈ ನರದ್ದು ಅದು ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ, ಮಿದುಳು ಏನಾದ್ರು ಸಮಸ್ಯೆ ಆಗಿರೋದು ನಮ್ಗೊಂದು ಡೌಟ್ ಇತ್ತು. ಬಟ್ ಬ್ಲಡ್ ರಿಪೋರ್ಟ್ ಬಂದ್ಮೇಲೆ ನಮಗೆ ಖಾತ್ರಿ ಆಯ್ತು. ಸರ್ ಈಗ ನಾನು ಯಾವ ಹಾಸ್ಪಿಟ್ಲಿಗೆ ಹೋದ್ರು ಮೇಯ್ನು ನರ್ಸ್ ಡಾಕ್ಟರ್ ಹತ್ರ ಹೋಗಿ ಅಂತಂದ್ರು. ನರ್ಸ್ ಡಾಕ್ಟರ್ ಹತ್ರ ನರ ವೀಕ್ ಅಂದ್ರು. ಇಲ್ಲಿ ಡಿಸ್ಕ್ ಬಲ್ಜ್ ಆಗೈತೆ ಅಂತ ತೋರಿಸಿದ್ರು, ಇದೇನ್ ತೊಂದರೆ ಇಲ್ಲ ಅಂತಂದ್ರು. ಅವತ್ತು ನಿಮ್ಮ ಹತ್ರ ಬಂದಿದ್ದಕ್ಕೆ ನೀವೇನ್ ಹೇಳಿದ್ರಿ, ಡಿಸ್ಕ್ ಬಂದು ಇಲ್ಲಿ ಬಲ್ಜ್ ಆಗಿ ಇಲ್ಲಿ ನರ ಓದ್ತಾ ಇರೋದಕ್ಕೆ ನಿನ್ಗೆ ನರ ವೀಕ್ನೆಸ್ ಆಗೈತೆ ಅಂತಂದ್ರಿ. ಆತರ ಬಿಡಿಸೋರು ಯಾರು ಇಲ್ಲ. ಏನೈತೆ ಓದ್ತೀವಿ ಅಷ್ಟೇ, 2 ನಿಮಿಷದಲ್ಲಿ ಅವ್ರು ಮುಗಿಸೋದು. ನಿಮ್ಗೆ ನರ ಪ್ರಾಬ್ಲಮ್ ಐತೆ, ಡಿಸ್ಕ್ ಪ್ರಾಬ್ಲಮ್ ಇಲ್ಲ, ಇಂಜೆಕ್ಷನ್ ತಕ ಹಿಂಗ್ ಬರ್ಕೊಡ್ತೀನಿ ನಡಿ ಆಚೆ ಕಡೆಗೆ, ಈ ತರ ಕುಂಡ್ರಿಸ್ಕೊಂಡು ಮಾತಾಡೋರು ಯಾರು ಇಲ್ಲ. ಕರ್ನಾಟಕಕ್ಕೆ ಒಬ್ಬರೇ ಇರೋದು ಅಂತಂದ್ರೆ ರಾಕೇಶ್ ಡಾಕ್ಟರ್ ಅಂತ ನಾನು ಹೇಳ್ತಿದ್ದೀನಿ ಸರ್. ಈ ತರ ಟ್ರೀಟ್ಮೆಂಟ್ ಮಾಡೋರು ನಾನು ಯಾರನ್ನು ನೋಡಿಲ್ಲ. ನಾನು ಯಾಕೆಂದ್ರೆ ನಾನು 10 ಹಾಸ್ಪಿಟಲ್ ನೋಡಿರೋನು, 10 ಡಾಕ್ಟರ್ ನೋಡಿರೋನು. 10 ಡಾಕ್ಟರ್ ಅಲ್ಲ, ಒಂದು 50 ಡಾಕ್ಟರ್ ನೋಡಿದ್ದೀನಿ. 1 ವರ್ಷದಲ್ಲಿ 50 ಡಾಕ್ಟರ್ ನೋಡಿದ್ದೀನಿ.
ಆಯುರ್ವೇದಿಕ್ಕಿಂದ ಹಿಡಿದು ಹೆಸರು ಹೇಳ್ಬೇಕು ಅಂದರೆ ಬಾಯಲ್ಲಿ ಹೇಳ್ಬಿಡ್ತೀನಿ ಬೇಕು ಇಂಥ ಡಾಕ್ಟ್ರೆ ಅಂತ ಹೇಳ್ಬಿಟ್ಟು. ಸುಳ್ಳಲ್ಲ. ಈಗ ನಮ್ಮ ಹೊಲದ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಅವರು ಪಾಪ ಬರಬೇಕು ಅಂತ ಇದು ಮಾಡ್ಬೇಕು ಅಂದ್ರೆ ಇಲ್ಲಪ್ಪ ಅವ್ರದ್ದು ಇದು ತಗೋಬೇಕು, ಅಪಾಯಿಂಟ್ಮೆಂಟ್ ಆರ್ಡರ್ ತಗೋಬೇಕು, ಬೇಕು ಅಂದರೆ ನಾನು ಬರ್ತೀನಿ ಆ ಟೈಮಲ್ಲಿ ಇದು ಮಾಡ್ಸೋಣ ಅಂತಂದ್ರೆ ಕರ್ಕೊಬರ್ಬೇಕು ಸರ್. ಅವ್ರದ್ದೇನು ಪ್ರಾಬ್ಲಮ್ ಅಂತಂದರೆ ನಿಮ್ಮ ಹತ್ರ ಕೇಳ್ಕೊಂಡು ಹೋಗೋಣ ಅಂತೇಳಿ ಅವ್ರು ಪ್ರೂಫ್ ಇರ್ತೈತೆ, ಯಾಕಂದ್ರೆ ನಾನು ಕೇಳಿದ್ದೀನಿ ಅಂತ ಹೇಳ್ಬಿಟ್ಟು. ಅವರು ಒಂದು 75 ವರ್ಷ ವಯಸ್ಸಾಗಿದೆ ಸರ್. ಅವ್ರಿಗೆ ಇದು ಮನೆ ಬಿದ್ದಿದ್ದಾರೆ, ಸ್ಟ್ರೋಕ್ ಲೈಟಾಗಿ ಆಗಿತ್ತಂತೆ ಗೊತ್ತಿಲ್ಲ. ಈಗ ಚೆನ್ನಾಗಿ ಇದ್ರು ಓಡಾಡ್ತಾ ಇದ್ರು, ಓಡಾಡಿದ್ರೆ ನಡುಗ್ತಾರೆ. ಇನ್ನೊಂದು ಇದು ರಿಸರ್ಚ್ ಮಾಡಿದ್ರೆ ಮತ್ತೆ ಟಾಯ್ಲೆಟ್ಗೆ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ. ಆ ಥರ ತೋರ್ಸೋಣ ಅಂತಂದ್ರು, ನೋಡೋಣ ಒಂದ್ಸತಿ ತೋರ್ಸೋಣ ಮಾಡ್ಬೋದು ಸರ್. ಆ ಥರ ಇದೆ. ಇದೆ ಸರ್. ಒಂದ್ಸರಿ ಮಲ್ಕೊಂಡ್ಬಿಟ್ಟು ಕಾಲು ಒಂದ್ಸರಿ ಮೇಲೆ ಎತ್ತು. ನೀವು ಸ್ಟಾರ್ಟಿಂಗಲ್ಲಿ ನನಗೆ ಅದು ವಿಡಿಯೋ ಇದೆ, ಅದು ಕಾಲು ಲೆಗ್ ರೈಸ್ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ವೀಕ್ ಇದ್ರಿ. ಇಲ್ಲ ಸರ್, ಇಷ್ಟ ಎತ್ತಿದೆ ಅಷ್ಟೇ. ಸ್ಟಾರ್ಟಿಂಗ್ ನಾನು ಬಂದಾಗ ನಿಮ್ಮ ಹತ್ರ ಬಂದಾಗ ಇಷ್ಟ ಎತ್ತಿದೆ ಅಷ್ಟೇ, ಇಷ್ಟ ಎತ್ತಿದೆ. ಈಗ 2 ಎತ್ತರ ಅಂದ್ರೆ 2 ಎತ್ತಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇಲ್ಲಿ ನಮ್ ಸಪೋರ್ಟ್ ಇಲ್ವಲ್ಲ. ಸೊಂಟದಲ್ಲಿ ಈಗ 2 ಬೇಕಾ 2 ಸೂಪರ್. ಒಂದ್ ಕಾಲು ಎತ್ತಿ ಸರ್, ಒಂದ್ ಬಲಗಡೆ ಮಾತ್ರ ಎತ್ತಿ, ಒಂದು ಎಡಗಡೆ. ಓಕೆ, ಈ ಕಡೆ. ಓಹ್, ಪರ್ಫೆಕ್ಟ್ ಸರ್, ಪರ್ಫೆಕ್ಟ್. ನಿಮ್ಗೆ ಒಂದು ಒಳ್ಳೆ ಹಾರ್ಟ್ ಇದೆ, ಅದರಿಂದಾನೇ ನಿಮ್ಗೆ ಅದು ಹೇಳಿರಲ್ಲ ಕಷ್ಟದಲ್ಲಿರುವಾಗ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಈಗ ಯಾವ್ದಾನ ಒಂದು ದೇವ್ರನ್ನ ಪೂಜೆ ಮಾಡ್ಕೊಂಡು ನಾವು ಇದು ಮಾಡ್ತಾ ಇರ್ಬೇಕಾದ್ರೆ ಅದು ಆ ಪುಸ್ತಕಗಳು ಅವೆಲ್ಲ ಹೋದ್ಮೇಲೆ ಅಲ್ಲಿ ಧರ್ಮ ಅನ್ನೋದು ಬರ್ತೈತೆ, ಆ ಧರ್ಮದ ಪ್ರಕಾರ ನಡೀತಾ ಇರ್ತೀವಿ. ಆ ಧರ್ಮ ಉಳಿಸ್ತೇನೆ ಅಂತ ನಮ್ಮ ಕಾನ್ಫಿಡೆನ್ಸ್ ಅಷ್ಟೇ ಸರ್. ಧರ್ಮ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮ ಅದೇ ಅಷ್ಟೇ, ಇನ್ನೇನು. ಓಕೆ ಸರ್. ಸೊ ಇವಾಗ ಮುಂಚೆ ಇವಾಗ ಬಾತ್ರೂಮ್ಗೆಲ್ಲ ಒಬ್ಬರೇ ಆರಾಮಾಗಿ ಹೋಗ್ತೀರಾ, ಕೆಲಸ ಮಾಡ್ತೀರಾ? ಸರ್ ಒಬ್ಬನೇ ಹೋಗೋದಲ್ಲ, ನಾನು ಹೊಲ್ದ ಹತ್ರ ಒಬ್ಬನೇ ಹೋಗ್ತೀನಿ, ಊಟ ತಗೊಂಡು ಹೋಗ್ತೀನಿ, ಆಳುಗಳಿಗೆಲ್ಲ ಊಟ ಇಕ್ತೀನಿ, ಪ್ರತಿಯೊಂದು ಕೆಲಸ ನಾನು ಮಾಡ್ತಾ ಇದ್ದೀನಿ, ಆಗ್ತಾ ಇದೆ. ಅಂದ್ರೆ ಈಗ ಇನ್ನ ಒಂದ್ ಸ್ವಲ್ಪ ಇದು ಈ ಕೆಳಗಡೆ ಅಂದ್ರೆ ಈ ನರ ವೀಕು ಅಂತ ಅವಾಗ ಬ್ಲಡ್ ಪಾಸ್ ಆಗಿಲ್ವಲ್ಲ, ಅದನ್ನ ಕವರ್ ಆಗಿಲ್ಲ. ಅದು ಕವರ್ ಆಗ್ಬಿಟ್ರೆ ನಂದು ಇನ್ನೇನು ಪ್ರಾಬ್ಲಮ್ ಇಲ್ಲ. ಮೊದ್ಲು ಹೆಂಗಿದ್ನ ಹಂಗೆ ಇರ್ತೀನಿ. 1.5 ವರ್ಷ ಹೇಳಿದ್ರಿ, ನಾನು 6 ತಿಂಗಳಿಗೆ ರೆಡಿ ಆಗಿದ್ದೀನಿ, ಒಂದು 80%. 1.5 ವರ್ಷ ಹೇಳಿದ್ರಿ ನನಗೆ ಬಾಡಿ ಡಿಜನರೇಟ್ ಆದ್ರೆ 1.5 ವರ್ಷ 2 ವರ್ಷ ಬೇಕು ಅಂದ್ರೆ ನಾನು ಒಂದು 6 ತಿಂಗಳಿಗೆ ಇಂಜೆಕ್ಷನ್ ಬೇರೆ ಕೊಡ್ತಾ ಇದೀನಿ. ಇದರಲ್ಲಿ ನಾನು 2-3 ಮಂತ್ಸ್ಗೆ ಕಂಪ್ಲೀಟ್ ಆಗಿ ಸರಿಯಾಗಿ ಅದೇನು 20% ಇದೆಯಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಮತ್ತೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಯೂಟ್ಯೂಬ್ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಇಂಥ ಡಾಕ್ಟರ್ ಇಲ್ಲ, ನಾನು ಅದಂತೂ ಹೇಳ್ಬಲ್ಲೆ ಸರ್, ಅದಂತೂ ಹೇಳ್ಬಲ್ಲೆ. ನೀವು ಕೃಪೆ ನಿಮ್ಮ ಮೇಲೆ ಇದೆ ಅಷ್ಟೇ, ಅದು ಅವರು ನಿಮ್ಗೆ ವಾಸಿ ಮಾಡಿದ್ದಾರೆ, ಅದು ಮುಖ್ಯ ಅಷ್ಟೇ. ನಾವು 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಇದರ ಟ್ರೀಟ್ಮೆಂಟ್ ನಾವು ಬೆಳಗ್ಗೆ ತರಬೇಕು ಅಂತ ನಾವು ಪ್ರಯತ್ನ ಪಡ್ತಿದ್ವಿ ಲಾಸ್ಟ್ ಹಲವಾರು ವರ್ಷಗಳಿಂದ. ಅದು ನಿಮಗೆ ರಿಸಲ್ಟ್ ಬಂತಲ್ಲ, ಅದು ನಮಗೆ ಸಂತೋಷ ಅಷ್ಟೇ. ಆ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಮುಖ್ಯ. ಸುಮ್ಮನೆ ಕಟ್ ಮಾಡ್ಕೊಂಡು ಸರ್ಜರಿ ಮಾಡ್ಕೊಂಡು ಅದ್ ಮಾಡಿ ಇದ್ ಮಾಡಿ ಇದೆಲ್ಲ ಸವಾಸನೆ ಬೇಡ ಸರ್. ನಾವು ವೈದ್ಯ ವೃತ್ತಿ ಬಂದಿದ್ದಕ್ಕೂ ಅದು ಸಾರ್ಥಕ ಆಗ್ಬೇಕಂದ್ರೆ ಇವಾಗ ನೀವು ಆ ತರ ಇದ್ದಿರತಕ್ಕಂಥ ನಿಂಗೆ ಆದ್ರಲ್ಲ, ಅದೇ ನಮ್ಗೆ ಸರ್. ಇನ್ನೊಂದು ಪಿನ್ ಟು ಪಿನ್ ಹೇಳ್ತಿರಲಿ ಸರ್, ಬೇರೆ ಡಾಕ್ಟರ್ ನಮ್ಗೆ ಈ ತರ ಹೇಳೋರು ಇಲ್ಲ ಅಲ್ಲಿ ಸರ್. ಮೇನ್ ಅದು ಏರ್ ಫಾಲ್ ಆಗ್ತಾ ಇದೆ ಅಂದ್ರೆ ಏನೋ ಒಂದು ಹೇಳ್ತಾರೆ, ಕಣ್ ಕಾಣಿಸ್ತಾರೆ ಅಂದ್ರೆ ಏನೋ ಹೇಳ್ತಾರೆ, ಕಣ್ ಟ್ರೀಟ್ಮೆಂಟ್ ತಗೊಳ್ರಿ ಅಂತಾರೆ. ನೀವೇನಿಲ್ಲ, ಒಂದೇ ಸತಿ ಬೇರ್ ಹುಡುಕ್ಬಿಡ್ತೀರಾ. ಆ ಬೇರಲ್ಲಿ ನೀವು ನೋಡಿ, ನಮ್ದು ಇದ್ರಲ್ಲೇ ಸ್ಲೋಗನ್ ಅಲ್ಲೇ ಇದೆ, ಟ್ರೀಟಿಂಗ್ ಪೈನ್ ಫ್ರಮ್ ದ ರೂಟ್ ಕಾಸ್ಗೆ ಹೋಗ್ಬೇಕು ಸರ್ ಯಾವತ್ತು. ಯಾಕಂದ್ರೆ ರೂಟ್ ಕಾಸ್ಗೆ ಹೋದ್ರೆ ನೋಡಿ, ಕಣ್ಣಿನ ಸಮಸ್ಯೆ ಆಗ್ಬೋದು, ಹೇರ್ ಫಾಲ್ ಆಗ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಆಗ್ಬೋದು, ನಿಮ್ಗೆ ವೀಕ್ನೆಸ್ ಆಗ್ಬೋದು, ಪೈನ್ ಆಗ್ಬೋದು, ಎಲ್ಲನೂ ಕೂಡ ಒಂದೇ ರೂಟು. ಅದನ್ನು ನಾವು ಬಲಪಡಿಸ್ತಾ ಬರುವಾಗ ಅದೆಲ್ಲನೂ ಸರಿ ಆಗುತ್ತೆ ಅನ್ನೋದು ಸರ್. ಇನ್ನೊಂದು, ನಾನು ಹಿಂಗೆ ಮೈ ಉಜ್ಕೊಳಕ್ ಆಗ್ತಿರ್ಲಿಲ್ಲ, ನನ್ನ ಕೈಲಿ ಸುಮ್ಮನೆ ನೀರು ಇಕ್ಕೊಂಡು ಬಂದ್ಬಿಡ್ತಿದ್ದೆ, ಸೋಪ್ ಹಾಕೋಣಕ್ ಆಗ್ತಿರ್ಲಿಲ್ಲ, ಚೇರ್ ಮೇಲೆ ಕೂತ್ಕೊಂಡು ನೀರು ಹಾಕೊಂತಿದ್ದು. ಸತ್ಯ ಹೇಳ, ಅಂಡರ್ವೇರ್ ಹಾಕೊಂತೀನಿ ಇವತ್ತು, ಅಂಡರ್ವೇರ್ ಹಾಕೋಣಕ್ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಯಾಕಂದ್ರೆ ಇದು ಪೇಷಂಟ್ ಬೇರೆ 100 ಜನ ಇರ್ಬೋದು, ಇದು ನಮ್ಗೆ ಇದೇನಿಲ್ಲ, ಯಾಕಂದ್ರೆ ನಮ್ಗೆ ಇರೋ ಪೊಸಿಷನ್ ಅದು. ಬೇರೆ ಪೇಷಂಟ್ಗಳು ತಿಳ್ಕೊಬೋದು ಈ ತರ ಇದಾಗರಪ್ಪ ಅಂತ ಹೇಳ್ಬಿಟ್ಟು. ನಾವು ಸುಮ್ಮನೆ ಪರ್ಲೆ ಹೇಳೋದಲ್ಲ. ನನ್ನ ಕೈಲಿ ಅಂಡರ್ವೇರ್ ಹಾಕೋಣಕ್ ಆಗ್ತಿರ್ಲಿಲ್ಲ ಸ್ನಾನ ಮಾಡಿದ್ರೆ, ಆ ಪೊಸಿಷನ್ ಅಲ್ಲಿ ಇದ್ದೆ. ಇವತ್ತೆಲ್ಲ ನಾನು ಮಾಡ್ಕೊಂತೀನಿ ಸರ್, ನಾನು ಒಬ್ಬನೇ ಮಾಡ್ಕೊಂತೀನಿ, ನಾನೆಲ್ಲ ಇದು ಮಾಡ್ತೀನಿ. ಇನ್ನೊಂದು, ನಾನು ಕೆಲಸ ಮಾಡೋದಕ್ಕೂ ಇನ್ನೊಂದು 6 ತಿಂಗಳು ಟೈಮ್ ಬೇಕಾಗ್ತೈತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ದೇವರು ಅದೊಂದು ಮಾಡ್ಕೊಟ್ಬಿಟ್ರೆ ಸಾಕು. ಯಾಕಂದ್ರೆ ನನಗೆ ಕಾಲಲ್ಲಿ ಒಂದು ಸ್ವಲ್ಪ ಶಕ್ತಿ ಇಲ್ಲ, ಅಷ್ಟು ಬಿಟ್ರೆ ಇನ್ನೆಲ್ಲ ಶಕ್ತಿನೂ ಐತೆ ಸರ್. ಹಿಂಗೆ ಎತ್ಕೊಂಡ್ರೆ ಹಿಂಗೆ ಗಡಗಡ ನಡ್ಗೋದು ಸರ್. ನನ್ನ ಕೈ ಗ್ಲಾಸ್ ತಗೊಳಕ್ ಆಗ್ತಿರ್ಲಿಲ್ಲ, ಜೋಮ್ ಇರೋದಕ್ಕೆ. ಶರ್ಟ್ ಬಟನ್ ನಾನು ಮಿನ್ಸ್ ಹಾಕ್ಬೇಕಾಯ್ತಿಲ್ಲ, ನನ್ನ ಮಗಳು ಹಾಕ್ಬೇಕಾಯ್ತು. ಇಲ್ಲೂ ಅಷ್ಟೇ ನಿಮ್ಗೆ CC ಕ್ಯಾಮ್ರಾದಲ್ಲಿ ಇರ್ತೈತೆ ನೋಡ್ರಿ, ನಾನು ಹಾಕೋಣಕ್ ಆಗ್ತಿರ್ಲಿಲ್ಲ, ಆ ಪೊಸಿಷನ್ ಅಲ್ಲಿ. ಇವತ್ತು ತೆಂಗಿನಕಾಯಿ ಸುಲ್ ಕೊಡ್ತೀನಿ 5-6. ಹೌದಾ? ಸುಲ್ ಕೊಡ್ತೀನಿ ಸರ್, 5-6. ಓಕೆ, ನೀವೇನಕ್ಕೆ ಇಷ್ಟಪಡ್ತೀರಿ ಮೇಡಮ್? ಈ ತರ ಪ್ರಾಬ್ಲಮ್ ಎಷ್ಟೋ ಜನ ಬೆನ್ನೋವು ಅಂತ ಹಾಸ್ಪಿಟ್ಲ್ಗಳಿಗೆ ಹೋಗಕ್ಕಾಗದೆ ದುಡ್ಡಿನ ಸಮಸ್ಯೆ ಇದ್ರ ಸುಮ್ಮನೆ ನೋವು ತಿನ್ನೋದಕ್ಕಿಂತ 1-2-3 ಸಲ ಬಂದು ವಿಸಿಟ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಹೋದ್ರೆ ಗುಣಮುಖ ಆಗ್ತಾರೆ ಅನ್ನೋ ಕಾನ್ಫಿಡೆಂಟ್ ಐತೆ ಸರ್. ಇನ್ನೊಂದು, ನಾವು ಬಂದಾಗ ಅವರೇ ಮ್ಯಾನೇಜರ್, ಸಖತ್ ಕೋಆಪರೇಟಿವ್ ಮಾಡಿದ್ರು.
ನಾನು ಯಾಕೆಂದ್ರೆ ನಾನು ಮಲಗೋ ಪೊಸಿಷನ್ ಇರಲಿಲ್ಲ. ಬಂದು ಇನ್ನು ನಾವು ಲಾಸ್ಟ್ನಲ್ಲೇ ಬಂದಿದ್ವೇನೋ ಗೊತ್ತಿಲ್ಲ, ಎಷ್ಟು ಇದ್ದಿದ್ವೋ ಗೊತ್ತಿಲ್ಲ, ಫಸ್ಟ್ಗೆ ಕಳಿಸ್ಕೊಟ್ರು. ಅದೊಂದು ನಮಗೆ ಇಲ್ಲಿ ಒಳ್ಳೆ ಇದಿರ್ತದೆ ಸರ್, ಒಳ್ಳೆ ಕೋಆಪರೇಟಿವ್ ಮಾಡ್ತಾರೆ. ಫ್ಯಾನ್ ಹಾಕ್ಬಿಟ್ರೆ ಅವ್ರಿಗೆ ಇದ್ದಿದ್ದು ಬಾಯ್ ಬರ್ತದಷ್ಟೇ. ಕಾಲುರಿ ಜಾಸ್ತಿ ಇತ್ತು, ಫ್ಯಾನ್ ಗಾಳಿ ಆಗ್ತಿರ್ಲಿಲ್ಲ, ಆ ಥರ ಇದು. ಇವತ್ತು ಕಾಲುರಿ ಅನ್ನೋದೇ ಇಲ್ಲ, 1% ಇಲ್ಲ. ಇನ್ನೂ ಚೆನ್ನಾಗ್ತೀರಾ. ಇನ್ನು ಇವತ್ತು ಸ್ವಲ್ಪ ಬೇರೆ ಇಂಜೆಕ್ಷನ್ಸ್ ಚೇಂಜ್ ಮಾಡಿದೆ, IV ಇಂಜೆಕ್ಷನ್ಸ್. ಅದ್ರಲ್ಲಿ ಇನ್ನೂ ಸ್ವಲ್ಪ ಬ್ಲಡ್ ಕ್ಲೀನ್ ಆಗುತ್ತೆ, ಲೆಡ್ ಅನ್ನೋದು ಇನ್ನೂ ಕ್ಲೀನ್ ಆಗಲಿ. ಕ್ಲೀನ್ ಆಗಿಬಿಟ್ರೆ ನಿಮಗೆ ಈ ಇನ್ನೊಂದು 2 months, ನಾನು 1.5 ವರ್ಷ 2 ವರ್ಷ ಟೈಮ್ ಕೊಟ್ಟಿದ್ದೆ, 9 months ಅಂತ ಅಂದ್ಕೊಂಡು ಅರ್ಧಕ್ಕೆ ಕಮ್ಮಿ ಆಯ್ತು ಅಂತ ಹೇಳಿ. ಆಯ್ತು ಸರ್, ಓಕೆ ಸರ್ ನನ್ನ ಮಗನ್ಗೆ ನೋಡಿ ಅದು ಬಿಡು, ಅದನ್ನ ನೋಡಿ ನೋಡ್ತಾರೆ ಬಿಡು ವಿಡಿಯೋ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ಕಾರ.